ನರೇಂದ್ರನಾಥ್ ದತ್ ಮುಂದುವರೆದ ಭಾಗ. ಮೇಲಿನ ಕೋಣೆಯಿಂದ ಓಡಿ ಬಂದು ನರೇನ್ ಅಂಗಳದಲ್ಲಿ ಪ್ರತ್ಯಕ್ಷ ಆಗೋ ಹಾಗೆ ನಿಂತುಕೊಂಡ. ಅವನು ಮೈಮೇಲೆಲ್ಲ ಭಸ್ಮ ಹಚ್ಚಿಕೊಂಡಿದ್ದ. ಅಂಗಳದಲ್ಲೆಲ್ಲ ಹೀಗೆ ಜಿಗಿಯುತ್ತಾ ಓಡಾಡುತ್ತಿದ್ದ, ಯಾವುದೋ ಒಂದು ನೃತ್ಯದ ಅಭ್ಯಾಸ ಮಾಡೋ ಹಾಗೆ. ಮನೆಯಲ್ಲಿ ಯಾರ್ಯಾರು ಇದನ್ನು ನೋಡಿದ್ರು ಅವರೆಲ್ಲ ಸ್ತಂಭಿತವಾಗಿ ನಿಂತ್ಕೊಂಡ್ರು. ಈ ಬಿಲೆ ಏನು ಮಾಡ್ತಾ ಇದ್ದಾನೆ ಅಂತ ನೋಡಿದರು. ಭುವನೇಶ್ವರಿ ಅವರು ಹೊರಬಂದರು. ಅವರು ತಮ್ಮ ಪುತ್ರನ ರೂಪವನ್ನು ನೋಡಿ ಭಯಪಟ್ಟರು. ಇದೆಲ್ಲ ಏನು ಬಿಲೆ? ಮೈ ತುಂಬ ಭಸ್ಮ ಏಕೆ ಹಚ್ಕೊಂಡಿದ್ದೀಯಾ? ನೀನೇನು ಸನ್ಯಾಸಿಯಾಗಿದ್ದೀಯಾ? ಇಲ್ಲಮ್ಮ, ನಾನು ಸನ್ಯಾಸಿಯಲ್ಲ, ನಾನು ಶಿವ, ಬೀರೇಶ್ವರ್ ಶಿವ. ನೋಡು ಹೇಗೆ ತಾಂಡವ ಮಾಡ್ತಾ ಇದ್ದೀನಿ. ಹರಮೋಹಿನಿ ಛೇಡಿಸುವ ಧ್ವನಿಯಲ್ಲಿ ಹೇಳಿದ್ಲು. ಅರೇ, ಕೋತಿಯ ಹಾಗೆ ಜಿಗಿದಾಡುವುದರಿಂದ ಯಾರಾದರೂ ಶಿವ ಆಗ್ತಾರೇನು? ಶಿವನಿಗೆ ಜಟ ಇರುತ್ತೆ, ನಿನಗೆಲ್ಲಿ ಜಟ ಇದೆ? ನರೇನ್ ಈ ತರ್ಕವನ್ನು ಒಪ್ಪಿಕೊಂಡ. ಅವನು ಮಹಾದೇವನ ಎಷ್ಟು ಚಿತ್ರಗಳನ್ನು ನೋಡಿದ್ದ, ಅದರಲ್ಲೆಲ್ಲ ಅವನಿಗೆ ಜಟ ಇತ್ತು. ಅನಾಯಾಸವಾಗಿ ಅವನ ಕೈ ಅವನ ತಲೆ ಮೇಲೆ ಹೋಯಿತು. ಮತ್ತೆ ಅಂದುಕೊಂಡ, ಹೌದು, ಜಟ ಇಲ್ಲದೆ ಶಿವ ಅಷ್ಟೇ ಅಲ್ಲ, ಸಾಧಾರಣ ತಪಸ್ವಿನೂ ಆಗಲಿಕ್ಕೆ ಆಗೋದಿಲ್ಲ. ಮೊದಲೇ ಏಕೆ ಇದು ನನ್ನ ಮನಸ್ಸಿಗೆ ಬರಲಿಲ್ಲ? ಕೇವಲ ಭಸ್ಮ ಬಳಿದುಕೊಂಡು ಶಿವ ಆಗಿದ್ದೀನಿ ಅಂದುಕೊಂಡ್ಬಿಟ್ಟೆ. ಇಷ್ಟೊಂದು ದೊಡ್ಡ ತಪ್ಪು. ಈ ತಪ್ಪನ್ನು ಸರಿ ಕೂಡ ಮಾಡಬಹುದು. ಭಗವಾನ್ ರಾಮ್ ವನವಾಸಕ್ಕೆ ಹೊರಟಾಗ ಜಟ ಇರಲಿಲ್ಲ. ಅವರು ವನಕ್ಕೆ ಹೋದ ಮೇಲೆ ಜಟ ಮಾಡಿಕೊಂಡ್ರು. ಆದರೆ ಹೇಗೆ? ಹೀಗೆಲ್ಲ ಯೋಚಿಸಿ ಹರಮೋಹಿನಿಗೆ ಕೇಳಿದ, ಜಟ ಹೇಗೆ ಬೆಳೆಯುತ್ತದೆ? ಇದಕ್ಕೆ ಕನಕ ಹೇಳಿದಳು, ತಪಸ್ಸೆ ಮಾಡೋದ್ರಿಂದ ಬಿಲೆ. ನಾನು ನೋಡಿದ್ದೇನೆ ಉದ್ದುದ್ದ ಜಟ ಬೆಳೆಸಿರುವ ಸಾಧುಗಳನ್ನು. ಯಾರು ಎಷ್ಟು ತಪಸ್ಸು ಮಾಡುತ್ತಾರೋ ಅಷ್ಟು ಜಟ ಬೆಳೆಯುತ್ತದೆ. ನೀನು ಧ್ಯಾನ ಮಾಡು, ನಿನ್ನದು ಜಟ ಬೆಳೆಯುತ್ತದೆ. ಅವಳು ಯೋಚಿಸಿ ಹೇಳಿದ್ಲು, ಈ ಹುಡುಗ ಎಷ್ಟು ಧ್ಯಾನದಲ್ಲಿರ್ತಾನೋ ಅಷ್ಟೊತ್ತು ಮನೆಯಲ್ಲಿ ಶಾಂತಿ ಇರುತ್ತದೆ. ಈಗ ನರೇನ್ ಜಟವನ್ನು ಬೆಳೆಸಿ ಶಿವ ಆಗಬೇಕು, ಆದ್ದರಿಂದ ಧ್ಯಾನ ಮಾಡಬೇಕು ಎಂದು ನಿರ್ಧರಿಸಿದ. ಮತ್ತೆ ತನ್ನ ತಾಂಡವವನ್ನು ನಿಲ್ಲಿಸಿ ಮೇಲಿನ ಅದೇ ಕೋಣೆಗೆ ಹೊರಟು ಹೋದ. ಎಲ್ಲಿ ಅವನ ಮಹಾದೇವನ ಮೂರ್ತಿ ಸ್ಥಾಪಿಸಿದ್ದ ಅಲ್ಲಿಗೆ ಹೋದ ಮತ್ತು ಸಿದ್ಧಾಸನದಲ್ಲಿ ಕುಳಿತು ಧ್ಯಾನ ಮಾಡಲು ಕಣ್ಣು ಮುಚ್ಚಿದ. ಆದರೆ ಇಂದು ಎಂದಿನಂತೆ ಮನಸ್ಸು ಅಂತರ್ಮುಖಿ ಆಗಲಿಲ್ಲ ಮತ್ತು ಬಿಂದುವಿನ ಮೇಲೆ ಅಂತರ್ದೃಷ್ಟಿ ನಿಲ್ಲಲಿಲ್ಲ. ಅವನ ಮನಸ್ಸು ಅವನ ಕೂದಲಿನ ಮೇಲೆ ಅಂಟಿಕೊಂಡಿತ್ತು. ಅಲ್ಲಿಂದ ಬಿಡಿಸಲು ಆಗ್ತಾನೇ ಇರಲಿಲ್ಲ. ಅವನು ಸ್ವಲ್ಪ ಸ್ವಲ್ಪ ಸಮಯ ಬಿಟ್ಟು ಬಿಟ್ಟು ಕೈಯನ್ನು ತನ್ನ ಕೂದಲನ್ನು ಮುಟ್ಟಿ ನೋಡತೊಡಗಿದ. ಅವನ ಜಟ ಬೆಳೆದಿದೆಯೋ ಇಲ್ವೋ ಎಂದು ಪರೀಕ್ಷಿಸಲು. ಕೊನೆಗೆ ಹತಾಶನಾಗಿ ದುಃಖಿತನಾದ. ಶ್ರೀರಾಮನ ವಿವಾಹಿತನಾದ ಸ್ಥಿತಿಯಲ್ಲಿ ಎಷ್ಟು ದುಃಖಿತನಾಗಿದ್ನೋ ಈಗಲೂ ಅಷ್ಟೇ ದುಃಖಿತನಾದ. ಭುವನೇಶ್ವರಿ ದೇವಿಯವರು ಇವನನ್ನು ನೋಡಿ ಅರ್ಥ ಮಾಡಿಕೊಂಡ್ರು. ಇದು ಕನಕಳ ಪರಾಮರ್ಶೆಯದ್ದೇ ದುಷ್ಪರಿಣಾಮ. ಏನಾಯ್ತೋ? ನಾನು ಧ್ಯಾನ ಮಾಡಿದೆ ಮಾ, ಆದರೆ ನನ್ನ ಜಟೆಗಳು ಬೆಳೆಯಲೇ ಇಲ್ಲ. ಭುವನೇಶ್ವರಿ ನಕ್ಕು ಹೇಳಿದ್ರು, ನೀನು ಶಿವ ಹೌದೋ ಅಲ್ವೋ ಹೇಳಲು ಆಗೋದಿಲ್ಲ, ಆದರೆ ನೀನು ಅವಶ್ಯ ಭೋಲಾ ಆಗಿದ್ದೀಯ, ಪೂರ್ತಿ ಭಂಭಂ ಭೋಲೆನಾಥ್. ಅರೇ, ಜಟ ಬೆಳೆಸಲು ವರ್ಷಾನುಗಟ್ಟಲೆ ತಪಸ್ಸು ಮಾಡಬೇಕಾಗುತ್ತೆ ಮತ್ತು ಜಟೆಗಳು ತಪಸ್ಸದ ಫಲವಾಗಿ ಬೆಳೆಯೋದಿಲ್ಲ. ಕೂದಲು ಕತ್ತರಿಸದೇ ಇರುವ ಕಾರಣದಿಂದ ಅವು ಬೆಳೆಯುತ್ತವೆ. ಯಾರು ವರ್ಷಾನುಗಟ್ಟಲೆ ತಪಸ್ಸೆ ಮಾಡ್ತಾರೆ ಅವರು ವರ್ಷಾನುಗಟ್ಟಲೆ ಕೂದಲು ಕತ್ತರಿಸೋದೇ ಇಲ್ಲ ಮತ್ತು ಅದನ್ನು ಸರಿಯಾಗಿ ತೊಳೆದು ಬಾಚಿಕೊಳ್ಳೋದಿಲ್ಲ. ಅದಕ್ಕೆ ಬೆಳೆಯುತ್ತವೆ ಮತ್ತು ಗಂಟಾಗಿ ಜಟ ಆಗುತ್ತವೆ. ನೀನಂತೂ ತಪಸ್ಸು ಮಾಡೋದಿಲ್ಲ, ಬರೀ ತರಲೆತನ ಮಾಡ್ತಾ ಇರ್ತೀಯ. ನನಗಂತೂ ಅನ್ನಿಸುತ್ತೆ ನಿನ್ನ ಉಡಾಳತನವನ್ನು ನೋಡಿಯೇ ಭಗವಾನ್ ಶಿವ್ ನಿನ್ನನ್ನು ತನ್ನಿಂದ ದೂರ ಮಾಡಿರಲು ಇಲ್ಲಿ ಕಳಿಸಿದ್ದಾನೆ. ಇದನ್ನು ಕೇಳಿ ನರೇನ್ ಎಷ್ಟು ದುಃಖಿತನಾದಂದರೆ ಅವನಿಂದ ಏನೋ ಒಂದು ಅಪರಾಧ ಆಗಿರೋ ಹಾಗೆ. ಭಗವಾನ್ ಶಿವ್ ಅವನ ಮೇಲೆ ಕೋಪ ಮಾಡಿಕೊಂಡಿರುವುದನ್ನು ಕೇಳುವುದು ಅಸಹನೀಯ ಆಗಿತ್ತು ಅವನಿಗೆ. ಮಾ, ನಾನು ಏನು ಕೀಟಲೆ ಮಾಡೋದಿಲ್ಲ ಮಾ, ನಾನು ತಪಸ್ಸೆ ಮಾಡ್ತೇನೆ, ಸನ್ಯಾಸಿ ಆಗ್ತೇನೆ, ಅಜ್ಜನ ಹಾಗೆ. ಆಗಲಾದ್ರೂ ಮಹಾದೇವ್ ಶಿವ್ ಕೈಲಾಸದಿಂದ ದೂರ ಮಾಡೋದಿಲ್ಲ ಅಲ್ವಾ? ಭುವನೇಶ್ವರಿ ದೇವಿಯವರಿಗೆ ತಮ್ಮ ಪ್ರಾಣವೇ ಹೋದಂತಾಯಿತು. ಯಾವ ಮಾತಿನಿಂದ ಅವರು ಯಾವಾಗಲೂ ನರೇನ್ ಬಗ್ಗೆ ಭಯಭೀತರಾಗಿರುತ್ತಿದ್ರೋ ಅದನ್ನೇ ಅವನು ಹೇಳುತ್ತಿದ್ದ. ನಿನ್ನನ್ನು ಯಾರಾದರೂ ಹೇಗೆ ತಮ್ಮಿಂದ ದೂರ ಮಾಡಲು ಆಗುತ್ತದೆ ಬಿಲೆ? ಅವರು ಬೇರೆಡೆಗೆ ನೋಡಿ ತಮ್ಮ ಕಣ್ಣು ಒರೆಸಿಕೊಳ್ಳಲು ಪ್ರಯತ್ನ ಮಾಡಿದರು. ಆದರೂ ಕಣ್ಣೀರು ಉರುಳೇ ಬಿಟ್ಟಿತು. ನರೇನ್ ಅಲ್ಲಿಂದ ಹೊರಟು ಹೋದ. ಭುವನೇಶ್ವರಿ ಯೋಚಿಸತೊಡಗಿದ್ರು. ಕೊನೆಗೆ ನನ್ನಿಂದ ಎಲ್ಲಿ ತಪ್ಪು ನಡೆಯುತ್ತಿದೆ? ಬಿಲೆಗೆ ನಾನು ಒಳ್ಳೆ ಸಂಸ್ಕಾರ ಕೊಡಲು ನೋಡ್ತೇನೆ.
ಅವನನ್ನು ಧರ್ಮದ ಮಾರ್ಗದಲ್ಲಿ ನಡೆಸಲು ನೋಡುತ್ತೇನೆ. ಆದರೆ ಅವನನ್ನು ದೂರ ಮಾಡಿ ಸನ್ಯಾಸಿ ಮಾಡಲು ಅಲ್ಲ. ಭಗವಂತ ನನ್ನ ಒಳ್ಳೆ ಕರ್ಮಗಳಿಗೆ ಏಕೆ ದಂಡ ಕೊಡುತ್ತಿದ್ದಾನೆ ಎಂದು ಯೋಚಿಸತೊಡಗಿದ್ರು.